ವಿಚ್ ಆಸ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಆರ್ ಕನ್ಸಿಸ್ಟೆಂಟ್, ಇಲ್ಲ ಅಂತ ಹೇಳಿದ್ರೆ ಇನ್ಕನ್ಸಿಸ್ಟೆಂಟ್. ಇಫ್ ಕನ್ಸಿಸ್ಟೆಂಟ್, ಒಬ್ಟೈನ್ ದ ಸೊಲ್ಯೂಷನ್ ಗ್ರಾಫಿಕಲಿ. ಕನ್ಸಿಸ್ಟೆಂಟ್ ಆಗಿತ್ತು ಅಂತ ಹೇಳಿದ್ರೆ ನಾವು ಸೊಲ್ಯೂಷನ್ ತರಬೇಕು ಹೇಗೆ, ಗ್ರಾಫಿಕಲಿ. ಸೊ ಮೊದಲನೇದಾಗಿ ಇಲ್ವಾ ಹೌದಾ ಅಂತ ನೋಡಬೇಕು. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿದ್ರೆ ಏನು, ಎಲ್ಲ ಟರ್ಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರಬೇಕು. ಅದಾದ್ಮೇಲೆ ax ಪ್ಲಸ್ by ಪ್ಲಸ್ c ಫಾರ್ಮ್ ಅಲ್ಲಿ ಇರಬೇಕು. 4x minus 2y minus 4 is equal to 0. ax plus by plus c is equal to 0 ಅಲ್ವಾ? ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ಕರೆಕ್ಟ್ ಆಗಿ. ಸೊ ಮುಂದಿನ ಸ್ಟೆಪ್ ರೇಷಿಯೋಸ್ ನೋಡೋಣ. ಸೊ ರೇಷಿಯೋಸ್ ಏನ್ ಬೇಕು ಇಲ್ಲಿ, a1 by a2, 2 by 4, it is 1 by 2, c1 by c2, 1 by minus 2, it is minus 1 by 2. ಸೊ ಕನ್ಕ್ಲೂಷನ್ ಏನು, ಇಲ್ಲೇ ಸಾರಿ c1 by c2 ಅಲ್ಲ, b1 by b2. ಇಲ್ಲೇ ನೋಡಿ a1 by a2 is not equal to b1 by b2 ಅಲ್ಲ, ಹಾಗಾಗಿ ಡೈರೆಕ್ಟ್ ಕನ್ಕ್ಲೂಡ್ ಮಾಡ್ಬೋದು. As a1 by a2 is not equal to b1 by b2, this implies, ಹೇಳಿ ನೋಡೋಣ, the lines are ಹೌದು ಕನ್ಸಿಸ್ಟೆಂಟ್. ಪ್ರತಿ ಸತಿನೂ ಅವ್ರು ಇಲ್ಲಾನೆ ಅಂತ ಹೇಳ್ತಾರೆ, ಹಾಗಾಗಿ ಕನ್ಸಿಸ್ಟೆಂಟ್ ಅಂತ ಹೇಳಿದ್ರೆ ಪದ ಯಾವತ್ತಿದ್ರು ಒಂದೇ ರೀತಿಯಲ್ಲಿ ಆಡ್ತಾರೆ, ಯೋಚನೆ ಮಾಡ್ತಾರೆ. ಸೊ ಆ ಥರ ಒಂದು ಅನ್ಕೊಂಡಾಗ ಆಮೇಲೆ ಆ ಥರ ಒಂದು ಹೇಳೋದು, ಆ ಥರ ಒಂದು ವಿಷಯ ಬಂತು, ಯಾವುದೋ ಒಂದು ಆ ವಿಷಯ ಬಂತು ಅಂತ ಹೇಳಿದ್ರೆ ದೇ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳಿ. ಆಡೋದಾಗಿರ್ಲಿ, ಯೋಚನೆ ಮಾಡೋದಾಗಿರ್ಲಿ, ದೇ ಆರ್ ಕನ್ಸಿಸ್ಟೆಂಟ್ ವಿತ್ ದೇರ್ ಬಿಹೇವಿಯರ್ ಅಂತನಾಗಿರ್ಬೋದು, ಪ್ಲೇಯಿಂಗ್ ಅಂತ ಆಗಿರ್ಬೋದು, ಏನ್ ಬೇಕಾರಾಗಿರ್ಬೋದು. ಸೊ ಕನ್ಸಿಸ್ಟೆಂಟ್ ಅಂತ ಹೇಳಿದ್ರೆ ಪ್ರತಿ ಸತಿನೂ ಅದೇ ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಹಾಗಾಗಿ ಸೊ ಇವರಿಬ್ರು ರೇಷಿಯೋ ಕಂಪೇರ್ ಮಾಡಿದಾಗ ಪ್ರತಿ ಸತಿನೂ ಇಲ್ಲ ಅಂತಾನೆ ಬರುತ್ತೆ. ಇನ್ಕನ್ಸಿಸ್ಟೆಂಟ್ ಅಲ್ಲಿ ಏನಾಗುತ್ತೆ, ಒಂದ್ಸತಿ ಹೌದಂತ ಇರುತ್ತೆ, ಮತ್ತೊಂದ್ಸತಿ ಇಲ್ಲ ಅಂತ ಇರುತ್ತೆ. ಸೊ ಇದು ಅಗೇನ್ ಇದೊಂದು ವೇ ಆಫ್ ರಿಮೆಂಬರಿಂಗ್ ಅಷ್ಟೇ, ಇದು ಹೊರ್ತು ಇದಕ್ಕಿಂತ ಮುಂದೆ ಹೇಳಿಕೊಡ್ತು ಈ ವಿಷಯನ, ಆಯ್ತಾ? ಸೊ ರೇಷಿಯೋ ಆಯ್ತು, ಕನ್ಕ್ಲೂಷನ್ ಆಯ್ತು. ಇವಾಗ ಗ್ರಾಫ್ ಪ್ಲಾಟ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಇಫ್ ಕನ್ಸಿಸ್ಟೆಂಟ್ ಒಬ್ಟೈನ್ ದ ಸೊಲ್ಯೂಷನ್ ಗ್ರಾಫಿಕಲಿ. ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಗ್ರಾಫ್ ಪ್ಲಾಟ್ ಮಾಡಬೇಕು. ಗ್ರಾಫ್ ಪ್ಲಾಟ್ ಮಾಡೋದಕ್ಕೆ ನಮಗೆ ವಿ ನೀಡ್ ಟು ಎಕ್ಸ್ಪ್ರೆಸ್ ಅಲ್ವಾ, ಎಕ್ಸ್ಪ್ರೆಸ್ ಎಕ್ಸ್ ಇಫ್ ನಾಟ್ ವೈ ಇನ್ ಟರ್ಮ್ಸ್ ಆಫ್ y or x. ಸರಿನಾ? ಸೊ ಹೇಗೆ, ಮೊದಲನೇ ಈಕ್ವೇಶನ್ ಅಲ್ಲಿ y ಇನ್ ಟರ್ಮ್ಸ್ ಆಫ್ x ಸರಿ ಇದೆ. ಸೊ ದಿಸ್ ಇಸ್ ಈಕ್ವೇಶನ್ 1, ದಿಸ್ ಇಸ್ ಈಕ್ವೇಶನ್ 2. ಸೊ ನೀವು ಬರೀಬಹುದು ಫ್ರಮ್ 1y is equal to minus 2x plus 6 from 2. ಅಗೇನ್ yನೇ ಈಸಿ ಆಗಿದೆ. ಸೊ minus 2y is equal to plus minus 4x plus 4. minus 2 ಜೊತೆ ಡಿವೈಡ್ ಮಾಡಬೇಕಾಗುತ್ತೆ. minus 2 ಜೊತೆ ಡಿವೈಡ್ ಮಾಡಾದ್ಮೇಲೆ ಏನಾಗುತ್ತೆ, ಇಲ್ಲಿ ನೆಗೆಟಿವ್ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1y is equal to ನೆಗೆಟಿವ್ ಕ್ಯಾನ್ಸಲ್, 4 by 2 is 2x, ಪಾಸಿಟಿವ್ ಡಿವೈಡ್ ಬೈ ನೆಗೆಟಿವ್ ಇಸ್ ನೆಗೆಟಿವ್, 4 by 2 is 2. ಯಾವತ್ತಿದ್ರು ಸೈನ್ಸ್ ಮೊದಲು ಮಾಡಿ, ಅದಾದ್ಮೇಲೆ ನಂಬರ್. ಯಾವತ್ತಿದ್ರು ಇದೇ ರೀತಿಯಲ್ಲಿ, ಆಯ್ತಾ? ತಪ್ಪಾಗೋ ಚಾನ್ಸಸ್ ತುಂಬಾ ಕಮ್ಮಿ ಇದರಲ್ಲಿ. ಒಂದು ಎಕ್ಸ್ಪ್ರೆಷನ್ ಬಂದಾದ್ಮೇಲೆ ಮುಂದಿನ ಸ್ಟೆಪ್ ಮುಂದಿನ ಸ್ಟೆಪ್ ಎಂಥದ್ದು, ಆರ್ಡರ್ ಪೇರ್ ಕಂಡುಹಿಡಬೇಕು ಅಲ್ವಾ?
ಸೊ ಈಕ್ವೇಶನ್ ಓಕೆ ಇಲ್ಲಿ ಬರ್ಬೋಣ ತೊಂದರೆ ಇಲ್ಲ. ಈಕ್ವೇಶನ್ 1 ಮತ್ತೆ ಇಲ್ಲಿ ಸರಿ ಈಕ್ವೇಶನ್ 1 ಅಲ್ಲ, ಈಕ್ವೇಶನ್ ಎ ಮತ್ತೆ ಇಲ್ಲಿ ಈಕ್ವೇಶನ್ ಬಿ. ಅದು ಆಕ್ಚುಲಿ ಬರದೆ ತೊಂದರೆ ಇಲ್ಲ, ಈಕ್ವೇಶನ್ 1 ಅಂತಾನೆ ಬರೀಬಹುದು, ತೊಂದರೆ ಇಲ್ಲ. ಈಕ್ವೇಶನ್ 2. ಸೊ ಇಲ್ಲಿ ಎಕ್ಸ್ ಮತ್ತೆ ವೈ, ಇಲ್ಲಿ ಕೂಡ ಎಕ್ಸ್ ಮತ್ತೆ ವೈ. ಸೊ ಇವಾಗ ಯೋಚನೆ ಮಾಡಿ ಏನೇನು ವ್ಯಾಲ್ಯೂ ಸೂಟ್ ಆಗುತ್ತೆ ಇಲ್ಲಿ ಅಂತ ಹೇಳಿ. ತುಂಬಾ ಈಸಿ ಇದೆ, ಹಾಗಾಗಿ ನೀವು ಯಾವ್ದು ಬೇಕಾದ್ರೂ ತೊಗೊಬೋದು. 0 ತಗೊಳ್ಳಿ, ಎಕ್ಸ್ ಅಲ್ವಾ ಇಲ್ಲಿ, ಎಕ್ಸ್ 0 ತಗೊಂಡಾಗ ವೈ ಒಂದು 6 ಆಗುತ್ತೆ. ಎಕ್ಸ್ 1 ಅಂತ ತಗೊಂಡಾಗ ವೈ 4 ಆಗುತ್ತೆ. 3 ಅಂತ ತಗೊಂಡಾಗ ವೈ 0 ಆಗುತ್ತೆ ಅಲ್ವಾ. ಸೊ ಮುಂದಕ್ಕೆ ಇಲ್ಲಿ ಎಕ್ಸ್ 0 ಅಂತ ತಗೊಂಡಾಗ ವೈ -2 ಆಗುತ್ತೆ. ಎಕ್ಸ್ 1 ಅಂತ ತಗೊಂಡಾಗ ಇದು 0 ಆಗುತ್ತೆ. 2 ಅಂತ ತಗೊಂಡಾಗ ಇಲ್ಲಿ ಎಕ್ಸ್, ಇಲ್ಲಿ ಉತ್ತರ 2 ಬರುತ್ತೆ. ಸೊ ಆರ್ಡರ್ ಪೇರ್ ರೆಡಿ ಇದೆ ಅಂದ್ರೆ ಮುಂದಿನ ಸ್ಟೆಪ್ ಏನು, ಗ್ರಾಫ್ ಡ್ರಾ ಮಾಡ್ಬೋದು. ಅದಕ್ಕೋಸ್ಕರ ಗ್ರಾಫ್ ಓಪನ್ ಮಾಡ್ತೀನಿ. ಗ್ರಾಫ್ ಪ್ಲಾಟ್ ಮಾಡೋದಕ್ಕಿಂತ ಮುಂಚೆ ಹೈಯೆಸ್ಟ್ ವ್ಯಾಲ್ಯೂ ಏನು, ಲೋಯೆಸ್ಟ್ ವ್ಯಾಲ್ಯೂ ಏನು ನೋಟಿಸ್ ಮಾಡಬೇಕು. ಎಕ್ಸ್ ಆಕ್ಸಿಸ್ ಥ್ರೂ 0 to 2, ವೈ ಆಕ್ಸಿಸ್ ಅಲ್ಲಿ 6 and -2 ಅಲ್ವಾ. ಸೊ ಸ್ವಲ್ಪ ವೈ ಆಕ್ಸಿಸ್ ಅಲ್ಲಿ ಜಾಗ ಕೊಡಬೇಕು. ಎಕ್ಸ್ ಆಕ್ಸಿಸ್ ತೊಂದರೆ ಇಲ್ಲ. ಇವಾಗ ಟಿಕ್ ಮಾರ್ಕ್ ಮಾಡಿ 0 1 2 3 4 5 6 1 2 3 4 5 6 7 8 9 -1 -2 ಸರಿನಾ. ಸೊ 0 ಮತ್ತೆ 6 0 6 1 4 1 4 2 2 ಮತ್ತೆ ಆಕ್ಚುಲಿ ಇವೆಲ್ಲ ಬೇರೆ ಬೇರೆ ಪೇರ್ ನಂಬರು. ಮತ್ತೊಂದ್ಸತಿ ಬೇರೆ ಬೇರೆ ವ್ಯಾಲ್ಯೂಸ್ ಅಲ್ಲಿ ಆಲ್ರೆಡಿ ಇತ್ತು, ಸೊ ಇದನ್ನೇ ಪ್ಲಾಟ್ ಮಾಡ್ತಾ ಇದ್ದೀನಿ. ಬಟ್ ಅದು ಬೇರೆ ಈಕ್ವೇಶನ್ 0 2 0 2 ಇಲ್ಲಿದೆ, ಸಾರಿ 0 -2 0 -2. ಓಕೆ, ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ, ಇದು ಮಾರ್ಕೇ ಮಾಡಿಲ್ಲ. ಸೊ ಸರಿನಾ. ಸೊ ಮುಂದಿನ ಭಾಗ 1 0 1 0 2 2 ಅಂತ ಹೇಳಿದ್ರೆ ಅಲ್ಲಿ ಇದು ನಿಮ್ಮ ಎರಡನೇ ಲೈನ್. ಕ್ಲಿಯರ್ ಆಗಿ ಉತ್ತರ 1 2, 2. ಸೊ ಮಿಕ್ಕಿದೆಲ್ಲ ಮಾರ್ಕ್ ಮಾಡೋಣ ಇವಾಗ. ನಮ್ಮ ಲೈನ್ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ scale along the x-axis 1 centimeter is equal to 1 unit. Along the y-axis 1 centimeter is equal to 1 unit. ಅದಾದ್ಮೇಲೆ ಈಕ್ವೇಶನ್ 2, ಇದು ಈಕ್ವೇಶನ್ 1 ಅಲ್ವಾ. ಅಷ್ಟೇ ಅನ್ಕೊಂತೀನಿ. ಸೊ ನಮ್ಮ ಸೊಲ್ಯೂಷನ್ 2, 2 ಇದನ್ನ ನಾವು ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕು, ಎಲ್ಲಿ, ಕೊನೆಯ ಉತ್ತರದಲ್ಲಿ. ಒಂದೇ ನಿಮಿಷ. The solution is the order pair is 2, 2. ಇದು ನಿಮ್ಮ ಉತ್ತರ ಅಲ್ವಾ. ಸೊ ಇದನ್ನ ನಾವು ಗ್ರಾಫಿಕಲಿ ಗ್ರಾಫ್ ಅಂದ್ರೆ ಕೋಡ್ ಉಪಯೋಗಿಸ್ಕೊಂಡು ಕೂಡ ವೆರಿಫೈ ಮಾಡಬಹುದು. ಸೊ ಇಲ್ಲೊಂದು 2 1 -6 ಇದೆ. ಸೊ ಇಲ್ಲಿ 2 1 -6 ಎಂಟರ್ ಮಾಡಬೇಕು.
ಮತ್ತೊಂದರಲ್ಲಿ 4 - 2 -4 ಇದೆ. 4 - 2 -4. ಸೊ ನಮ್ಮ ಲೀನಿಯರ್ ಈಕ್ವೇಷನ್ ಹ್ಯಾಸ್ ಯೂನಿಕ್ ಸೊಲ್ಯೂಷನ್. ಕೋಆರ್ಡಿನೇಟ್ಸ್ ಬಂದು 2, 2. ಅದೇ ನಮ್ಮ ಉತ್ತರ. ಇದನ್ನು ಕೂಡ ನೀವು ಝೂಮ್ ಮಾಡಿ ನೋಡ್ಬೋದು ಅಲ್ವಾ? ಸೊ ಇಲ್ಲಿ ನೋಡ್ಬೋದು 2, 2 ಅಲ್ಲಿ ಬರುತ್ತಂತೆ. ಇನ್ನು ಆಕ್ಚುಲಿ ಝೂಮ್ ಮಾಡ್ಬೋದು. ನೋಡ್ಬೋದು ಕ್ಲಿಯರ್ ಆಗಿ 2, 2 ನಿಮ್ಮ ಉತ್ತರ.